5ನೇ ಅಧ್ಯಾಯದ ಸಾರಾಂಶ. 4ನೇ ಅಧ್ಯಾಯದಲ್ಲಿ ಕೃಷ್ಣ ಕರ್ಮಯೋಗದ ಬಗ್ಗೆ ಹೇಳಿದ್ದಾರೆ. ಹಾಗೆ ಕೊನೆಯಲ್ಲಿ ಕರ್ಮ ಸನ್ಯಾಸದ ಬಗ್ಗೆನೂ ಹೇಳ್ತಾರೆ. ಇಲ್ಲಿ ನಮ್ಗೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಕನ್ಫ್ಯೂಷನ್ ಅಂತ ಆಗ್ಬಹುದು. ಏನಪ್ಪಾ ಅದು ಅಂತಂದ್ರೆ, ಕರ್ಮಯೋಗ ಮತ್ತೆ ಕರ್ಮ ಸನ್ಯಾಸ ಏನಿದು ಡಿಫ್ರೆನ್ಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಮೇಲ್ನೋಟಕ್ಕೆ ನಮ್ಗೆ ಕರ್ಮ ಸನ್ಯಾಸ ಅನ್ನೋದು ಕರ್ಮ ತ್ಯಾಗ ಅನ್ನೋ ತರ ಕಾಣುತ್ತೆ. ಆದ್ರೆ ಕೃಷ್ಣ 4ನೇ ಅಧ್ಯಾಯದ ಕೊನೆಯಲ್ಲಿ ಅರ್ಜುನನಿಗೆ ಎದ್ದೇಳು, ಯುದ್ಧ ಮಾಡು ಅಂತ ತನ್ನ ಕರ್ಮನ ಮಾಡುವಂತೆ ಹುರಿದುಂಬಿಸ್ತಾರೆ. ಸೊ ಇದರಿಂದ ಕರ್ಮ ಸನ್ಯಾಸ ಅಂದ್ರೆ ಕರ್ಮ ತ್ಯಾಗ ಅಲ್ಲ ಅನ್ನೋದು ನಮಗ್ ಗೊತ್ತಾಗತ್ತೆ. ಶಾಸ್ತ್ರೀಯವಾಗಿ ಕರ್ಮ ಸನ್ಯಾಸ ಅಂದ್ರೆ ದ್ವಂದ್ವಾತೀತವಾಗಿ ಕರ್ಮಫಲದ ಬಯಕೆ ಇಲ್ಲದೆ ಕರ್ಮ ಮಾಡೋದು ಅಂತ. ಅಂದ್ರೆ ಇಲ್ಲಿ ರಾಗದ್ವೇಷಗಳಿಗೆ, ಕಾಮಕ್ರೋಧಗಳಿಗೆ ಎಡೆ ಇಲ್ಲ, ಜಾಗ ಇಲ್ಲ. ಮತ್ತೆ ಈ ಬಗ್ಗೆ ಎಲ್ಲೂ ವಿಶೇಷವಾಗಿ ಕೃಷ್ಣ ಹಿಂದೆ ವಿವರಿಸಿರೋದನ್ನ ನಾವು ಕೇಳಿದ್ವಿ. ಆದ್ರಿಂದ ಕರ್ಮ ಸನ್ಯಾಸ ಅಂದ್ರೆ ಕರ್ಮನ ಬಿಡೋದಲ್ಲ, ಕರ್ಮದಲ್ಲಿ ಕಾಮಕ್ರೋಧಗಳನ್ನ ಬಿಡೋದು. ಕಾಮಕ್ರೋಧಗಳ ಅತೀತನಾಗಿ ಯುದ್ಧ ಮಾಡೋ ಮತ್ತು ಜ್ಞಾನ ಯೋಗದ ದಾರಿಯಲ್ಲಿ ನಡಿ ಅಂತ ಅರ್ಜುನನಿಗೆ ಕೃಷ್ಣನ ಸಂದೇಶ ಕೊಡೋ ಹಾಗೆ ಆಗತ್ತೆ. ಆದ್ರೆ ಕಾಮಕ್ರೋಧಗಳ ಅತೀತನಾಗಿ ಜ್ಞಾನ ಮಾರ್ಗದಲ್ಲಿ ಯುದ್ಧ ಮಾಡೋದು ಹೇಗೆ, ಇದನ್ನ ಅರ್ಥ ಮಾಡ್ಕೊಳ್ಳೋದು ನಮ್ಗೆ ಸ್ವಲ್ಪ ಕಷ್ಟ. ಸೊ ಇದನ್ನ ಅರ್ಜುನ 5ನೇ ಅಧ್ಯಾಯದಲ್ಲಿ ಅರ್ಜುನನ ಪ್ರಶ್ನೆಯಿಂದ ಈ 5ನೇ ಅಧ್ಯಾಯ ಪ್ರಾರಂಭ ಆಗಿದ್ದು. ಅದರಲ್ಲಿ ಏನೇನ್ ಹೇಳಿದ್ದಾರೆ ಅನ್ನೋದು ಈ ಸಾರಾಂಶದಲ್ಲಿ ನಾವು ಕೇಳೋಣ. ಇಲ್ಲಿ ಕೃಷ್ಣ ಅಲ್ಲ, ಅರ್ಜುನ ನನಗೆ ಕರ್ಮ ವಿಕರ್ಮ ಕರ್ಮ ಅಂದ್ರೆ ಏನೋ ಅರ್ಥ ಗೊತ್ತಿಲ್ಲ. ಸೊ ನನಗೇನು ಗೊತ್ತಿಲ್ಲದಿರೋದ್ರಿಂದ ನಿಮ್ಮನ್ನ ಕೇಳ್ತಾ ಇದ್ದೀನಿ. ಕರ್ಮ ಸನ್ಯಾಸ ಮತ್ತೆ ಕರ್ಮ ಯೋಗ ಪರಸ್ಪರ ವಿರೋಧ ಆಗಿ ಇರೋ ಹಾಗೆ ಕಾಣುತ್ತೆ. ಏನಿದ್ರ ಅರ್ಥ ಅಂತ ಕೇಳಿದಾಗ ಕೃಷ್ಣನ ಉತ್ತರ ಏನಪ್ಪಾ ಆಗಿರತ್ತೆ ಅಂತಂದ್ರೆ, ಕರ್ಮ ತ್ಯಾಗ ಮತ್ತು ಕರ್ಮಯೋಗ ಎರಡರದು ಗುರಿ ಒಂದೇ, ಆದ್ರೆ ನಾವು ಯೂಸ್ ಮಾಡೋ ಅಂತ ರೂಟ್ ಬೇರೆ ಇದೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಚಾಮುಂಡಿ ಬೆಟ್ಟಕ್ಕೆ ನಾವು ಬೆಟ್ಟ ಹತ್ತಿ ಹೋಗ್ಬೇಕಾದ್ರೆ ಒಂದು ಮೆಟ್ಟಲ್ನ ಯೂಸ್ ಮಾಡಿ ಬೇಕಾದ್ರೂ ಹೋಗ್ಬೋದು, ಅಥವಾ ಕೈಲಾಗಲ್ಲ ಅಂತಂದ್ರೆ ಬಸ್ಸಲ್ಲಿ ಬೇಕಾದ್ರೂ ಹೋಗ್ಬೋದು. ಹೀಗೆ ಎರಡೂನು ತಲುಪುವಂತ ಗುರಿ ಒಂದೇ. ಆದ್ರೆ ಬೆಟ್ಟ ಹತ್ತಿ ಹೋಗ್ಬೇಕಾದ್ರೆ ನಮ್ಗೆ ಸ್ಟ್ರೆಂತ್ ಇರ್ಬೇಕು, ಹಾರ್ಟ್ ಜೋರಾಗಿರ್ಬೇಕು, ಹತ್ತಿ ಹೋಗೋ ಹಂಗೆ ತಡೆಯೋ ಹಂಗಿರ್ಬೇಕು. ಹಾರ್ಟ್ ವೀಕ್ ಇತ್ತು ಅಂದ್ರೆ ಮೆಟ್ಲು ಹತ್ತೋದಕ್ಕೆ ಕಷ್ಟ ಆಗತ್ತೆ. ಒಂದು ಕಷ್ಟದ ಹಾಗೆ ಇರತ್ತೆ ಹಾದಿ, ಇನ್ನೊಂದು ಸುಲಭವಾದ ಹಾದಿ ಇದೆ ಅಂದ್ರೆ ರೂಟ್. ಒಂದು ಈಸಿ, ಒಂದು ಡಿಫಿಕಲ್ಟ್ ರೂಟ್. ಆದ್ರೆ ಸೇರೋ ಅಂತ ಡೆಸ್ಟಿನೇಷನ್ ಒಂದೇ ಇರತ್ತೆ, ಉದ್ದೇಶ ಒಂದೇ ಇರತ್ತೆ. ಸೊ ಕರ್ಮ ತ್ಯಾಗಿ ಬಂದು ಸನ್ಯಾಸಿ ತರ, ಸೊ ಎಲ್ಲ ಬಿಟ್ಬಿಟ್ಟಿರ್ತಾರೆ. ಕರ್ಮ ಯೋಗಿ ಹಾಗಲ್ಲ, ಕರ್ಮ ಸವಿಸಿ ಸಮಾಜದಲ್ಲೇ ಜೊತೆಗಿದ್ದು ಮನೆ ಮಠ ಮಕ್ಕಳು ಎಲ್ಲ ಜೊತೆಗಿಟ್ಕೊಂಡೆ ಮಾಡುವಂಥದ್ದು. ಇದು ಡಿಫ್ರೆನ್ಸು ಅಂತ ಹೇಳೋದು. ಈ ಅಧ್ಯಾಯದಲ್ಲಿ ಕೃಷ್ಣ ಇಂದ್ರಿಯ ನಿಗ್ರಹ ಮಾಡೋದನ್ನ ಹೇಳಿರುವಂಥದ್ದು. ಆದಷ್ಟು ಪ್ರಯತ್ನ ಪಡಿ ಇಂದ್ರಿಯ ನಿಗ್ರಹ ಮಾಡಕ್ಕೆ ಅಂತ. ಮತ್ತೆ ಭಗವಂತನ ಉಪಾಸನೆಯಲ್ಲಿ ಸಾಧನೆಯನ್ನು ನೀವು ಮಾಡಿ ಅಂತ ಈ 5ನೇ ಅಧ್ಯಾಯದಲ್ಲಿ ಕರ್ಮ ಸನ್ಯಾಸ ಯೋಗದಲ್ಲಿ ಹೇಳಿರೋ ಅಂಥದ್ದು. ಮತ್ತೆ ಈ ಅಧ್ಯಾಯದಲ್ಲಿ ಸಾಂಖ್ಯ ಯೋಗ ಅಂದ್ರೆ ಜ್ಞಾನ ಯೋಗ ಮತ್ತೆ ಕರ್ಮಯೋಗ ಬೇರೆ ಬೇರೆ ಆಗಿದ್ರು, ಆದ್ರೆ ಅದರದ ಗುರಿ ಒಂದೇ. ಹೇಗೆ ನಾವು ಕರ್ಮ ಸನ್ಯಾಸ ಕರ್ಮಯೋಗಿ ಅಂತ ಈಗ ತಾನೇ ಕೇಳಿದ್ವಿ, ಹಾಗೆ ಜ್ಞಾನ ಯೋಗ ಮತ್ತೆ ಕರ್ಮಯೋಗದ ಗುರಿ ಒಂದೇ ಆಗಿರತ್ತೆ, ಆದ್ರೆ ಹೋಗುವಂತ ದಾರಿ ಬೇರೆ ಬೇರೆ ಆಗಿರತ್ತೆ. ಸೊ ಇದು ಕೈಕಾಲುಗಳ ಮೂಲಕ ಮಾಡೋ ಅಂತದ್ದಲ್ಲ, ಬುದ್ಧಿ ಮೂಲಕ ಮಾಡುವಂಥದ್ದು. ಯಾರು ದೇವರೆಡೆಗೆ ಹೋಗಕ್ಕೆ ಮನಸ್ಸನ್ನ ದೃಢೀಕರಿಸಿರ್ತಾರೆ ಅವನು ವಿಶುದ್ಧಾತ್ಮನಾಗಿರ್ತಾನೆ. ಅಂದರೆ ಶುದ್ಧ ಸತ್ವ ಗುಣಗಳಲ್ಲೂ ಅವನಲ್ಲಿ ಇರತ್ವೆ. ತನ್ನಲ್ಲಿ ತಮಸ್ ರಜೋ ಗುಣಗಳೆಲ್ಲ ಪರಿವರ್ತನೆ ಆಗಿ ಒಂದು ಸತ್ವ ರೂಪಕ್ಕೆ ತಿರುಗಿರುತ್ತೆ. ಹೇಗೆ ಬೆಣ್ಣೆನ ಕಾಯಿಸಿ ಅದರಲ್ಲಿರೋ ನೀರಿನ ಅಂಶನ ತೆಗೆದು ತುಪ್ಪ ಮಾಡ್ತೀವಿ, ಹಾಗೆ ಈ ಯೋಗದಿಂದ ಕೂಡಿರುವಂತವನು ದೇವರೆಡೆಗೆ ಹೋಗಿರುವಂತ ಒಬ್ಬ ಮನುಷ್ಯ ವಿಶುದ್ಧಾತ್ಮನಾಗಿರ್ತಾನೆ ಅನ್ನೋದು ಇದರ ಪ್ರಮುಖ ಅಂಶ ಅಂತ ಕೂಡ ಹೇಳ್ಬೋದು. ನಮ್ಮ ಸುತ್ತಲಿರುವ ನಮ್ಮನ್ನು ಮುತ್ತಿರುವ ಅಜ್ಞಾನವನ್ನ ನಾವು ತೊಳೆದುಕೊಳ್ಳಬೇಕಾಗಿದೆ. ಯಾವಾಗ ಆ ಅಜ್ಞಾನನ ನಾವು ತೊಳೆದುಕೊಳ್ತೀವಿ, ಆಗ ಜ್ಞಾನ ತನ್ನ ಸ್ವಭಾವಕ್ಕೆ ತಕ್ಕಂತೆ ಬೆಳಗತ್ತೆ. ಆ ಬೆಳಕಿನ ಮೂಲಕ ಪರಮಾತ್ಮನನ್ನ ನಾವು ತಿಳಿದುಕೊಳ್ಳಬಹುದು ಅನ್ನೋದು ಇನ್ನೊಂದು ಅಂಶ. ಮತ್ತೊಂದು ಪ್ರಮುಖ ಅಂಶ ಏನಪ್ಪಾ ಅಂತಂದ್ರೆ, ವಿಷಯ ಅನ್ನೋದು ಹೊರಗಡೆ ಇದೆ. ವಿಷಯ ವಸ್ತು ಅಟ್ರಾಕ್ಷನ್, ನಮ್ಗೆ ಡಿಸ್ಟ್ರಾಕ್ಷನ್ ಏನೇನಾಗತ್ತಿಲ್ಲ. ಇಂದ್ರಿಯ ನಮ್ಮಲ್ಲಿದೆ, ಎಲ್ಲಾ ಸೆನ್ಸಸ್ ನಮ್ಮಲ್ಲಿದೆ. ನಮ್ಗೆ ಹೊರಗ್ ಬರೋ
ಹೊರಗೆ ಬರೋ ವಿಷಯ ವಸ್ತುವಿಂದ ಸುಖ ಬೇಕಾದ್ರೆ ಒಳಗಿರೋ ಇಂದ್ರಿಯಕ್ಕೂ ಹೊರಗೆ ಇರುವ ವಿಷಯಕ್ಕೂ ಸಂಬಂಧ ಏರ್ಪಡಬೇಕು. ಆಗಲೇ ಸುಖ ಅನ್ನೋ ಸಂವೇದನೆ ನಮ್ಗಾಗೋದು. ಸುಂದರವಾದ ವಸ್ತುನ ಕಣ್ ನೋಡ್ಬೇಕು, ಇಂಪಾದ ಹಾಡನ್ನ ಕಿವಿ ಕೇಳ್ಬೇಕು, ಸ್ಪರ್ಶಕ್ಕೆ ಪ್ರಿಯವಾದದ್ದು ಅಂಗಾಂಗಗಳು ಮುಟ್ಟಬೇಕು, ರುಚಿಕರವಾಗಿರೋದನ್ನ ತಿನ್ಬೇಕು, ಆಗ್ಲೇ ಸುಖ ಅಂತ ನಾವ್ ಅನ್ಕೊಂಡಿರೋದು. ಹೊರಗಿನಿಂದ ಬರುವ ಸುಖಗಳೆಲ್ಲ ದುಃಖಕ್ಕೆ ಕಾರಣ. ಅತಿಯಾಗಿ ಎಣ್ಣೆಲ್ ಕರ್ದಿರೋ ತಿಂದ್ರೆ ಬೊಜ್ಜು, ಅತಿಯಾಗಿ ಜೋರಾಗಿ ಹಾಡಾಕೊಂಡ್ರೆ ಕಿವಿಗ್ ಪ್ರಾಬ್ಲಮ್ ಆಗುತ್ತೆ, ಕಿರ್ಚ್ಕೊಳ್ಳೋದ್ ಕೇಳಕ್ ಆಗಲ್ಲ. ಸೊ ಒಂದ್ ಸಲ ಅದನ್ನ ಅನುಭವಿಸಿದ್ರೆ ಪದೇ ಪದೇ ಅದು ಒಂಥರ ಅಡಿಕ್ಷನ್ ಆದಂಗೆ, ಅದು ಬೇಕು ಅಂತ ಅನ್ಸುತ್ತೆ. ಸೊ ಅಭ್ಯಾಸದ ಕೈಗೆ ಸಿಗಾಕೊಂಡ್ರೆ ಇದನ್ನ ಬಿಡಿಸ್ಕೊಳಕ್ ಆಗಲ್ಲ. ಸೊ ಇದಕ್ಕಿಂತ ನರಕ ಬೇಕಾಗಿಲ್ಲ. ಇದರಿಂದ ದೂರ ಇರ್ಬೇಕು. ಸಮಯಕ್ಕೆ ಅದನ್ನ ತೆಗೆದುಕೊಳ್ಳಲಿಲ್ಲ ಅಂದ್ರೆ ನಮ್ಗೆ ಪರ್ಚ್ಕೊಳ್ಳೋಂಗ ಹೋಗುತ್ತೆ. ಅಯ್ಯೋ ಏನೋ ಮಿಸ್ ಆಗ್ತಾ ಇದೆ, ಏನೋ ಮಾಡ್ಬೇಕಾಗಿತ್ತು, ಏನೋ ಮಾಡ್ತಿಲ್ವಲ್ಲ ಅಂತ. ಸೊ ಹಾಗೆ ಒಬ್ಬ ಅಫೀಮ್ನ ತಗೊಳ್ಳೋ ಅಂತ ಮನುಷ್ಯನಿಗೆ ಆ ಟೈಮ್ಗೆ ತಗೊಳಕ್ ಆಗ್ಲಿಲ್ಲ ಅಂದ್ರೆ ಅವನ್ಗೆ ಬಹಳ ಹಿಂಸೆ ಆಗತ್ತೆ. ಆ ನರಕ ಅಲ್ಲೇ ನೋಡ್ತಾನ. ಕುಡ್ದಿರೋ ಚಟ ಹಿಡ್ದಿರೋನು ಆ ಸಮಯಕ್ಕೆ ಕುಡಿಯಕ್ ಆಗ್ಲಿಲ್ಲ ಅಂತಂದ್ರೆ ಮನೆಯಲ್ಲಿ ಏನಿದ್ರೆ ಅದನ್ನ ಮಾರಿ ಅವನು ಕುಡಿತಾನೆ. ಕಡೆ ಪಕ್ಷ ಹೆಂಡತಿನ ತಾಳಿಯನ್ನ ಇಟ್ಟು ಕುಡಿತಾನೆ. ಅಷ್ಟ್ರ ಮಟ್ಟಿಗೆ ಅಡಿಕ್ಷನ್ ಆಗೋಗಿರತ್ತೆ. ಸೊ ಇದೆಲ್ಲ ನಮ್ಗೆ ದುಃಖದ ಗುಂಡಿಗೆ ನೂಕತ್ತೆ. ಅಲ್ಲಿಂದ ನಾವು ಗುಲಾಮರಾಗೇ ಇದ್ಬಿಡ್ತೀವಿ. ಸ್ವತಂತ್ರರಾಗಿ ಪಾರಾಗುವ ಭರವಸೆನೇ ಸಿಕ್ಕಲ್ಲ. ಒಬ್ಬ ಜ್ಞಾನಿ ಆದವನು ಇದರಲ್ಲಿ ರಮಿಸೋದಿಲ್ಲ. ಏಕೆಂದ್ರೆ ಆ ವಿಷಯ ವಸ್ತುಗಳು ಎಂತಹ ದುಸ್ಥಿತಿಗೆ ತಗೊಂಡು ಹೋಗುತ್ತೆ ಅನ್ನೋದನ್ನ ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೇ ಆ ಜ್ಞಾನಿ ಊಹಿಸ್ಬಿಡ್ತಾನೆ. ನಾವು ಯಾವುದನ್ನ ಸುಖ ಅಂತ ಹೇಳ್ತೀವೋ ಅದು ಗಾಳದ ಕೊನೆಯಲ್ಲಿರುವ ಹುಳು. ಮೀನು ಅದನ್ನು ತಿನ್ನಲು ಹೋದರೆ ತನ್ನ ಪ್ರಾಣವನ್ನು ಆಹುತಿಯಾಗಿ ಕೊಡಬೇಕು. ಇದನ್ನು ಜ್ಞಾನಿ ಇತರರ ಅನುಭವದಿಂದ ಕಲಿಯುತ್ತಾನೆ. ಸೊ ತನ್ನ ಬುದ್ಧಿಬಲದಿಂದಲೇ ಅದನ್ನ ತಿಳ್ಕೊಂಡ್ಬಿಡ್ತಾನೆ. ಮುಂಚೆನೆ ವಿಷಯ ವಸ್ತು ಕಡೆ ಇಂದ್ರಿಯ ಜಾರೋದಕ್ಕೆ ಅವಕಾಶ ಕೊಡಲ್ಲ ಅನ್ನೋದು ಈ 5ನೇ ಶ್ಲೋಕದಲ್ಲಿ ಕೆಲವೊಂದು ಪ್ರಮುಖವಾದ ಅಂಶಗಳನ್ನ ತಗೊಂಡು ಹೇಳಿದೀನಿ. ಮುಂದೆ ಧ್ಯಾನ ಯೋಗ ಸ್ಟಾರ್ಟ್ ಆಗುತ್ತೆ, ಅಧ್ಯಾಯ 6. ಅದರ ಶ್ಲೋಕ ಮತ್ತು ವಿವರಣೆಯನ್ನ ಮುಂದಿನ ವಾರದ ವಿಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್.